ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಕಾರವಾರದ ಕರಾವಳಿ ಉತ್ಸವದಲ್ಲಿ ಕನ್ನಡ ವಿರೋಧಿ ಸೋನು ನಿಗಮ್ ಕಾರ್ಯಕ್ರಮವನ್ನು ರದ್ದುಗೊಳಿಸಬೇಕು ಕರವೇ ಆಗ್ರಹ. ರವೀಂದ್ರನಾಥ್ ಟಾಗೋರ್ ಬೀಚ್ನಲ್ಲಿ ಕರಾವಳಿ ಉತ್ಸವ ನಡೀತಾ ಇರುವುದನ್ನು ಸ್ವಾಗತಪೂರ್ವಕ ಆ ಕರಾವಳಿ ಉತ್ಸವದಲ್ಲಿ ಕನ್ನಡ ವಿರೋಧಿಯಾಗಿರುವಂತಹ ಹೊರ ರಾಜ್ಯದ ಗಾಯಕರು ಆದ ಸೋನು ನಿಗಮ್ ಹಾಗೂ ಕನ್ನಡದ ಬಗ್ಗೆ ಅವಹೇಳನಕಾರಿ ಹೇಳಿಕೆ ಕೊಟ್ಟಿರುವಂತಹ ಕನ್ನಡ ವಿರೋಧಿಯನ್ನ ಕರಾವಳಿ ಉತ್ಸವದಲ್ಲಿ ವೇದಿಕೆ ಕಾರ್ಯಕ್ರಮಕ್ಕೆ ಕರೆತರುವುದು ಕರ್ನಾಟಕ ರಕ್ಷಣಾ ವೇದಿಕೆ ಯುವ ಘಟಕದ ಜಿಲ್ಲಾಧ್ಯಕ್ಷರು ಆದ ಪ್ರವೀಣ್ ಕುಟಾರಿ ಅವರು ತೀವ್ರವಾಗಿ ಖಂಡಿಸುತ್ತಾರೆ. ಹಾಗೂ ನಮ್ಮ ಕರ್ನಾಟಕದ ಅತಿ ಪ್ರಸಿದ್ಧ ನಟರು ಹಾಗೂ ಕಲಾವಿದರು ನಟಿಯರು ಇದ್ದು ಕನ್ನಡದ ಕಲಾವಿದರನ್ನ ಕಡೆಗಣಿಸಿರುವುದು ಕನ್ನಡಿಗರಿಗೆ ತುಂಬಾ ನೋವುಂಟಾಗಿದೆ. ಕಾರಣ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಕರಾವಳಿ ಉತ್ಸವ ಸಮಿತಿಯವರಿಗೆ ಮನವಿ ಮಾಡಿಕೊಳ್ಳುವುದು ಏನಪ್ಪಾ ಅಂದ್ರೆ ಆದಷ್ಟು ಬೇಗ ಕನ್ನಡ ವಿರೋಧಿ ಸೋನು ನಿಗಮ್ ಅವರ ಕಾರ್ಯಕ್ರಮವನ್ನು ರದ್ದುಪಡಿಸಬೇಕು. ದಾಂಡೇಲಿಯಲ್ಲಿ ತಹಸೀಲ್ದಾರ್ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿ ಹಾಗೂ ಕರಾವಳಿ ಉತ್ಸವ ಸಮಿತಿಗೆ ಮನವಿ ಕೊಡಲಾಗಿದೆ. ಇದೇ ತಿಂಗಳ 22ನೇ ತಾರೀಕಿನಿಂದ 28ನೇ ತಾರೀಕಿನವರೆಗೆ ಕರಾವಳಿ ಉತ್ಸವ ನಮ್ಮ ಜಿಲ್ಲೆಯಲ್ಲಿ ನಡೀತಾ ಇದೆ. ಅದಕ್ಕೆ ಸ್ವಾಗತ. ಆದರೆ ನಾವು ಇವತ್ತಿನ ದಿವಸ ಏನು ಕಾರವಾರದಲ್ಲಿ ನಡೀತಕ್ಕಂಥ ಈ ಕರಾವಳಿ ಉತ್ಸವದಲ್ಲಿ ದುರಾದೃಷ್ಟ ಅಂದರೆ ಅಲ್ಲಿ ನಮ್ಮ ಒಂದು ಕನ್ನಡ ಸಂಸ್ಕೃತಿ ಮತ್ತು ನಮ್ಮ ಅಳಿವಿನಂಚಿನಲ್ಲಿ ಇರ್ತಕ್ಕಂಥ ಕಲಾವಿದರಿಗೆ ಹಾಗೂ ಕನ್ನಡ ಪರ ಚಿತ್ರ ನಟರಿಗೆ ಹಾಗೂ ನಮ್ಮ ಒಂದು ಉತ್ತರ ಕನ್ನಡ ಜಿಲ್ಲೆಯ ಸಂಸ್ಕೃತಿಯನ್ನು ಬಿಂಬಿಸ್ತಕ್ಕಂಥ ಒಂದು ಕಲೆಗಳಿಗೆ ಅಲ್ಲಿಗೆ ಪ್ರೋತ್ಸಾಹ ಕೊಡದೇನೆ ಬೇರೆ ರಾಜ್ಯದಿಂದ ಕಲಾವಿದರನ್ನು ತಂದು ಅಲ್ಲಿ ವೇದಿಕೆಯನ್ನು ಹಂಚಿಕೊಳ್ತಾ ಇದ್ದಾರೆ. ಸೋನು ನಿಗಮದವರು ಅಂಥವರನ್ನು ತಗೊಂಡು ಬಂದು ಅಲ್ಲಿ ಹಂಚಿಕೊಳ್ತಾ ಇದ್ದಾರೆ. ಸೋನು ನಿಗಮ್ ಅವರು ಒಂದು ಸಾರಿ ಕನ್ನಡಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಅಂಥ ಒಂದು ಅವರನ್ನು ವೇದಿಕೆ ಕೊಡಬಾರ್ದು ಅವರಲ್ಲಿ. ಯಾಕಂದರೆ ನಮ್ಮ ಒಂದು ಕನ್ನಡ ಒಂದು ಅಳಿವಿನಂಚಿನಲ್ಲಿ ಇರ್ತಕ್ಕಂಥ ಸಾಕಷ್ಟು ಕಲೆಗಳಿದ್ದಾವೆ. ಡೋಳು ಕುಣಿತ ಇದೆ, ಭಜನೆ ಇದೆ, ಸಾಕಷ್ಟು ಇಲ್ಲಿ ಗೌಳಿ ಕುಣಿತ ಇದೆ. ಇಂಥವೆಲ್ಲರಿಗೂ ಕೂಡ ಅವಕಾಶ ಕೊಡಬೇಕು. ಕನ್ನಡ ಧ್ವನಿಯಲ್ಲಿ ಮೊಳಗಬೇಕಾಗಿರ್ತಕ್ಕಂಥ ಆ 7 ದಿನಗಳವರೆಗೆ ವೇದಿಕೆಯಲ್ಲಿ ಅನ್ಯ ಭಾಷೆಯ ಒಂದು ಯಾರು ಅಲ್ಲಿ ಅದರಲ್ಲಿ ಕರಾವಳಿ ಉತ್ಸವ ನಡೀತಾ ಇದೆ. ಆ ಉತ್ಸವದಲ್ಲಿ ನಮ್ಮ ಕರ್ನಾಟಕ ಸರ್ಕಾರದ ವತಿಯಿಂದ ಒಂದು 5 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗಿದೆ ಉತ್ಸವ ಮಾಡಲಿಕ್ಕೆ. ಆದರೆ ಆ ಕರ್ನಾಟಕ ಸರ್ಕಾರವನ್ನು ಸ್ಯಾಂಕ್ಷನ್ ಆಗಿರೋ ಒಂದು 5 ಕೋಟಿ ರೂಪಾಯಿ ನಮ್ಮ ಕನ್ನಡಿಗರದಿದೆ. ಸೊ ನಮ್ಮ ಜಿಲ್ಲಾಡಳಿತ ಮಾಡುವ ಒಂದು ತಪ್ಪೇನಂತ ಹೇಳಿದ್ರೆ ನಮ್ಮ ದುಡ್ಡನ್ನು ತೊಗೊಂಡೋಗಿ ಹಿಂದಿ ಹೊಲಗಳಿಗೆ ನೀಡ್ತಿದ್ದಾರೆ. ಸೋನು ನಿಗಮ್, ಮಿಲ್ಕಾ ಸಿಂಗ್, ಮತ್ತೊಂದು 2-3 ಕಲಾವಿದರಿದ್ದಾರೆ. ಅವರಿಗೆ ಕೊಡೋದು ನಮಗೆ ಒಂದು ಕನ್ನಡಿಗರಿಗೆ ತುಂಬ ಬೇಜಾರವಾಗಿದೆ. ಯಾಕಂದರೆ ನಮ್ಮ ಕನ್ನಡ ಚಲನಚಿತ್ರದಲ್ಲಿ ಕೂಡ ಬೇಕಾದಷ್ಟು ನಟರಿದ್ದಾರೆ. ಮೊದಲನೇದಾಗಿ ಸುದೀಪ್ ಅವರಿದ್ದಾರೆ, ಆಮೇಲೆ ರಿಷಬ್ ಶೆಟ್ಟಿ ಅವರಿದ್ದಾರೆ, ಆನಂತರ ನಮ್ಮ ರಾಜ್ಕುಮಾರ್ ಫ್ಯಾಮಿಲಿಯ ಅವರ ಕುಟುಂಬದ ಒಂದು ಸದಸ್ಯರಿದ್ದಾರೆ. ಅವರೆಲ್ಲರನ್ನೂ ಕೂಡ ಕಡೆಗಣಿಸಿ ಇವರು ಹಿಂದಿ ಹೊಲಗಳನ್ನು ತಂದು ಕರಾವಳಿ ಉತ್ಸವ ಮಾಡ್ತಿರೋದು ನಾವು ಇದನ್ನು ತೀವ್ರವಾಗಿ ಖಂಡಿಸುತ್ತೇವೆ. ಹಾಗೂ ಹಂಗೇನಾದರೂ ನೀವು ಹಿಂದಿ ಹೊಲಗಳನ್ನು ತಂದು ಕರಾವಳಿ ಉತ್ಸವ ನಡೆಸುವುದಾದರೆ ನಾವು ನಮ್ಮ ರಾಜ್ಯಾಧ್ಯಕ್ಷರಾದಂಥ ಪ್ರವೀಣ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಒಂದು ದೊಡ್ಡ ಹೋರಾಟವನ್ನು ಹಮ್ಮಿಕೊಳ್ಳೋದು ನಾವು ಅನಿವಾರ್ಯ ಆಗುತ್ತದೆ. ಹಾಗೂ ಈ ಸೋನು ನಿಗಮ್ ಅವರು ಈಗ ಒಂದು 5-6 ತಿಂಗಳ ಹಿಂದುಗಡೆ ಅವರು ಒಂದು ವಿವಾದ ಮಾಡಿದರು, ಕನ್ನಡಿಗರನ್ನು ಕೆಣಕಿದ್ರು. ಆನಂತರ ಅವರು ಕ್ಷಮೆಯಾಚನೆ ಮಾಡಿದ್ದಾರೆ. ಸೊ ಇಂಥ ಒಂದು ಮನುಷ್ಯನನ್ನು ನಮ್ಮ ಕನ್ನಡ ವೇದಿಕೆಗೆ ತರುವುದು ನಾವು ತೀವ್ರ ಖಂಡಿಸಿ ಅವರ ಮೇಲೆ ಒಂದು ಕ್ರಮವನ್ನು ಕೈಗೊಳ್ಳುವಂಥ ಒಂದು ಅನಿವಾರ್ಯವಾಗಿದೆ ಎಂದು ಹೇಳುತ್ತಾ ಆದಷ್ಟು ಬೇಗ ನೀವು ಈ ಸೋನು ನಿಗಮ್ ಕಾರ್ಯಕ್ರಮವನ್ನು ರದ್ದುಗೊಳಿಸಬೇಕು. ಅದೇ ಜಾಗದಲ್ಲಿ ನಮ್ಮ ಕನ್ನಡಿಗರು ಒಂದು ಯಾವುದಾದರೂ ಚಲನಚಿತ್ರ ನಟರನ್ನು ತರಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ನಾವು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಧನ್ಯವಾದಗಳು. ಈ ಸಂದರ್ಭದಲ್ಲಿ ಪ್ರವೀಣ್ ಕುಟಾರಿ, ಜಿಲ್ಲಾಧ್ಯಕ್ಷರು, ಯುವ ಘಟಕ ಕರವೇ, ಆರ್ವಿ ಗಡಿ ಅಪ್ಪನವರು, ಕಾನೂನು ಸಲಹೆಗಾರರು ಕರವೇ, ಹ್ಯಾಂಡ್ರಿ ಕುಟ್ಟಿ, ಉಪಾಧ್ಯಕ್ಷರು ಕರವೇ ಶ್ಯಾಮ್ ಬೆಂಗಳೂರು, ಸಂಚಾಲಕರು ಕರವೇ ಮಂಜುನಾಥ್ ಪಂತೂಜಿ, ತಾಲೂಕು ಅಧ್ಯಕ್ಷರು ಕರವೇ ಅಕ್ಷಯ್ ಪಂತೂಜಿ, ಕರವೇ ಮುಖಂಡರು ಸಂಜು ಸಿಂಗಾಯಿ, ಕರವೇ ಮುಖಂಡರು ಸಿಂಗಾಯಿ, ಸಮವೆಲ್ ಅಕ್ಕಲ್, ಕರವೇ ಮುಖಂಡರು ಸಮವೆಲ್ ಹಾಗೂ ಮುಂತಾದವರು ಹಾಜರಿದ್ದರು. ಸಾದಿಕ್ ಮುಲ್ಲಾ, ಎಜಿ ನ್ಯೂಸ್, ದಾಂಡೇಲಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.